ನಮಸ್ಕಾರ. ನಾನು ಸುನಿಲ್. ನಾನೊಬ್ಬ ಕೃಷಿ ವಿದ್ಯಾರ್ಥಿ. ಕೃಷಿ ವಿದ್ಯಾರ್ಥಿಯಾಗಿ ನಾನು ಫೀಲ್ಡ್ ವಿಸಿಟ್‌ಗಳಿಗೆ ಹೋಗುವಾಗ ಸಾಮಾನ್ಯವಾಗಿ ಬಹಳಷ್ಟು ರೈತರಿಗೆ ಕಾಣುವ ದೊಡ್ಡ ಸಮಸ್ಯೆಯನ್ನು ಗಮನಿಸಿದೆ. ನಿಜ ಹೇಳಬೇಕೆಂದರೆ ಈ ಸಮಸ್ಯೆಯನ್ನು ನಾನು ನಮ್ಮ ಮನೆಯಲ್ಲೂ ಗಮನಿಸಿದ್ದೆ. ನನ್ನ ತಂದೆ ತಮ್ಮ ಅನುಭವದ ಮೇರೆಗೆ ಕೃಷಿ ಮಾಡುತ್ತಿದ್ದರು. ಯಾವ ಬೆಳೆಗೆ ಎಷ್ಟು ಯೂರಿಯಾ ಬೇಕೆಂಬ ಮಾಹಿತಿ ಇಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾವನ್ನು ಖರೀದಿಸುತ್ತಿದ್ದರು. ಒಂದು ಯೂರಿಯಾ ಚೀಲದ ಬೆಲೆ ಸರಿಸುಮಾರು 1000ದಿಂದ ₹1200 ವರೆಗಿರುತ್ತದೆ. ಪ್ರತಿ ರೈತ 1 ಎಕರೆಗೆ ಹೆಚ್ಚುವರಿ ಯೂರಿಯಾ ಚೀಲಗಳನ್ನು ಖರೀದಿಸಿದರೆ ಸುಮ್ಮನೆ ಹಣ ವ್ಯರ್ಥವಾಗುತ್ತದೆ. ಉದಾಹರಣೆಗೆ ಮಣ್ಣಿನ ಸರಿಯಾದ ಅಗತ್ಯ ಗೊತ್ತಿಲ್ಲದೆ ಭತ್ತವನ್ನು ಬೆಳೆದರು. ಅದಾದ ನಂತರ ಜೋಳವನ್ನು ಬೆಳೆದರು. ಸರಿಯಾದ ಪ್ರಮಾಣದಲ್ಲಿ ಯೂರಿಯಾ ಬಳಸದೇ ಇರುವುದರಿಂದ ಮಣ್ಣಿನ ಫಲವತ್ತತೆ ಹದಗೆಟ್ಟು ಬೆಳೆಯ ಇಳುವರಿಯ ಮೇಲೂ ಪರಿಣಾಮ ಬೀರಿತು. ನಮ್ಮ ತಂದೆ ಒಂದ್ ಸೀಸನ್ ಅಲ್ಲಿ ಜೋಳ ಬೆಳಿತಿದ್ರು, ಇನ್ನೊಂದ್ ಸೀಸನ್ ಅಲ್ಲಿ ಭತ್ತ ಬೆಳಿತಿದ್ರು. ಈ ಸಮಯದಲ್ಲಿ ಎರಡೂ ಬೆಳೆಗೂ ಒಂದೇ ಪ್ರಮಾಣದಲ್ಲಿ ಯೂರಿಯಾ ಬಳಸ್ತಿದ್ರು. ಇದರಿಂದಾಗಿ ಬೆಳೆ ಮೇಲೆ ಪರಿಣಾಮ ಬೀರಿ ಇಳುವರಿ ಕೂಡ ಕಡಿಮೆ ಆಗ್ತಿತ್ತು. ಈ ಸಮಯದಲ್ಲಿ ನಾನು ಸನ್ಬೈ ಐಟಿ ಸೊಲ್ಯೂಷನ್ NPK ಸೆನ್ಸರ್ ಉಪಯೋಗಿಸಿಕೊಂಡು ಮಣ್ಣಿನಲ್ಲಿರುವ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಮೌಲ್ಯವನ್ನು ಕಂಡುಹಿಡಿದು ಎಷ್ಟು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ಹಾಕಬೇಕೆಂಬುದನ್ನು ಕಂಡು ಹಿಡಿದುಕೊಂಡು ಬೆಳೆಯ ಇಳುವರಿ ಕೂಡ ಈಗ ಹೆಚ್ಚಿದೆ ಹಾಗೂ ಯೂರಿಯಾ ಚೀಲಗಳ ಖರ್ಚು ಕೂಡ ಕಡಿಮೆ ಆಗ್ತಿದೆ. ಸನ್ಬೈ ಐಟಿ ಸೊಲ್ಯೂಷನ್ನ ಈ NPK ಡಿವೈಸ್ ಅನ್ನು ಉಪಯೋಗಿಸಿಕೊಂಡು ನಾನು ನನ್ನ ಪರಿಚಯಸ್ಥರ ಹೊಲಗದ್ದೆಗಳಿಗೆ ಹೋಗಿ ಮಣ್ಣನ್ನು ಪರೀಕ್ಷೆ ಮಾಡಿ ಅದರ ಮೇರೆಗೆ ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಯೂರಿಯಾವನ್ನು ಬಳಸಬೇಕೆಂದು ಅವರಿಗೆ ಸಲಹೆ ನೀಡುತ್ತೇನೆ. ಇದರಿಂದಾಗಿ ಅವರಿಗೆ ಬೆಳೆಯ ಇಳುವರಿ ಹೆಚ್ಚುತ್ತದೆ ಹಾಗೂ ನನಗೂ ಆದಾಯ ದೊರೆಯುತ್ತಿದೆ. ಧನ್ಯವಾದಗಳು.